ಗೃಹಲಕ್ಷ್ಮಿ ಯೋಜನೆಯ 2,000ದಿಂದ 3,000 ರೂಪಾಯಿಗೆ ಏರಿಸ್ತಾ ಇದ್ದಾರೆ. ಇದು ನಿಜಾನ? ಹಾಗೆಯೇ ಸುಮಾರು ಗಾಸಿಪ್ಗಳು ನಡೀತಾ ಇರುತ್ತೆ. ನಿಲ್ಲಿಸಾಕ್ತಾರಂತೆ, ಇಲ್ಲ 3,000 ಮಾಡ್ತಾರಂತೆ, ಇಲ್ಲ ಇನ್ನೇನೋ ಆಗುತ್ತೆ, ಸರ್ಕಾರನೇ ಗ್ಯಾರಂಟಿ ಇಲ್ಲ ಅಂದರೆ ಇರೋದಿಲ್ಲ ಅಂತ ಹೇಳೋ ಒಂದಷ್ಟು ಗಾಸಿಪ್ಸ್ ನಡೀತಾ ಇರುತ್ತೆ. ಸೊ ಅದ್ರ ಮಧ್ಯೆನೂ ಗೌರ್ಮೆಂಟ್ ಬಂದು ಸತತವಾಗಿ 2 ವರ್ಷಗಳಿಂದ 2,000 ರೂಪಾಯಿ ನಮ್ಮ ಅಕೌಂಟ್ಗೆ, ಅಂದರೆ ಮನೇಲಿ ಯಾರು ಹಿರಿಯರಿರ್ತಾರೆ ಅವರ ಮನೆ ಯಜಮಾನಿ ಅಕೌಂಟ್ಗೆ 2,000 ಹಾಕೊಂಡು ಹೋಗ್ತಾ ಇದ್ದಾರೆ. ಹಾಗೆ 2025-26ನೇ ಒಂದು ಬಜೆಟ್ ಇದರಲ್ಲಿ 3,000 ರೂಪಾಯಿ ಏರಿಸುವಂಥ ಒಂದು ಇದನ್ನು ಕೂಡ ಇಟ್ಕೊಂಡಿದ್ದಾರೆ. ಹೌದು, 2,000 ರೂಪಾಯಿ ಇದನ್ನು 2,000 ರೂಪಾಯಿ ಹಣ ಏನು ಆಗ್ತಿದ್ರು ಗೃಹಲಕ್ಷ್ಮಿ, ಆ ಅಮೌಂಟ್ನ 3,000 ರೂಪಾಯಿಗೆ ಏರಿಸ್ತಾ ಇದ್ದಾರೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಹಾಗೆಯೇ ನನ್ನ ಚಾನಲ್ನಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಮೆಂಬರ್ಶಿಪ್ ಜಾಯಿನ್ ಬಟನ್ನ ತಗೊಳ್ಳಿ ಅಂತ ಕೇಳ್ಕೊಳ್ತಾ, ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ನನ್ನ ಜಾಯಿನ್ ಬಟನ್ ತೊಗೊಂಡು ನಿಮಗೆ ಸಬ್ಸ್ಕ್ರಿಪ್ಷನ್ಸ್ ಕೂಡ ಬೇಗನೆ ಸಿಗ್ತಾರೆ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆಗಳೇನಾದರೂ ಇದ್ದರೆ ನೀವು ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಏನಪ್ಪ 3,000 ರೂಪಾಯಿ ಮಾಡ್ತಾ ಇದ್ದಾರೆ, ನಿಜಾನ? ಯಾರು ನೋಡಿದ್ರು ಹೀಗೆ ಹೇಳ್ತಾರೆ, ಮಾಡಲ್ವಾ, ಏನಾದರೂ ಅಮೌಂಟ್ ನಿಲ್ಲಿಸಾಕ್ತಾರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗೌರ್ಮೆಂಟ್ ಕಡೆಯಿಂದ ಯಾವುದೆಲ್ಲ ಫ್ರೀಯಾಗಿ ಇದು ಕೊಟ್ಟಿದ್ದಾರೆ ಅದು ಯಾವುದನ್ನು ನಿಲ್ಲಿಸೋದಿಲ್ಲ. ಇನ್ನೊಂದು ಏನಪ್ಪ ಅಂದರೆ ಆಲ್ರೆಡಿ ಮನೇಲಿ ತುಂಬ ಜನ ಇದನ್ನು ಯೂಸ್ ಮಾಡಿಕೊಂಡು ಒಳ್ಳೆ ಕೆಲಸಗಳಿಗೆ ಬಳಸ್ಕೊಳ್ತಾ ಇರೋದ್ರಿಂದ 2,000 ರೂಪಾಯಿಂದ 3,000 ರೂಪಾಯಿಗೆ ಏರಿಸೋವಂಥ ಒಂದು ಇದು ಕೂಡ ಸಿದ್ದರಾಮಯ್ಯನವರು ಮಾಡಿಕೊಂಡು ಅದನ್ನು ಚಾಲ್ತಿಗೆ ತರೋದಕ್ಕೆ ಅಂತ ಹೇಳಿ ಇವಾಗ ಏನು ಬಜೆಟ್ ಇರುತ್ತೆ 25-26 ಏನು ಬಜೆಟ್ ಇರುತ್ತೆ ಆ ಬಜೆಟಲ್ಲಿ ಜಾರಿಗೆ ತರೋದಕ್ಕೆ ಸ್ಟಾರ್ಟ್ ಕೂಡ ಮಾಡಿದ್ದಾರೆ. ಅದ್ರ ಪ್ರೊಸೀಜರ್ಸ್ ಏನೆಲ್ಲ ಇದೆ ಅದು ಕೂಡ ನಡೀತಾ ಇದೆ. ಹಾಗೆ 15, 16, 17, 18ನೇ ಕಂತುಗಳೆಲ್ಲ ಏನೇನು ಅಲ್ಲಲ್ಲಿಗೆ ಒಬ್ಬೊಬ್ರದ್ದು ನಿಂತಿದೆ. 2 ತಿಂಗಳಿಗೊಂದ್ಸತಿ ಅವ್ರ ಅಮೌಂಟ್ನ ಅವ್ರ ಅಕೌಂಟ್ಗೆ ಜಮಾ ಮಾಡ್ತಾ ಇದ್ದಾರೆ. ಕೆಲವೊಂದು ರೀಸನ್ಸಿಂದ ನಿಂತಿದೆ ಅದು. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಸಿದ್ದರಾಮಯ್ಯನವ್ರು ಮಾತಾಡಿ ಆಲ್ರೆಡಿ ಈಗ ಒಂದು ಏನು ಬಜೆಟ್ ಮಂಡನೆ ಇದೆ ಆ ಮಂಡನೆಯಲ್ಲಿ ಚಾಲು ಕೊಟ್ಟಿದ ಮೇಲೆ ಒಂದು 15 ದಿನ 20 ದಿನದೊಳಗಡೆ 3,000 ರೂಪಾಯಿ ಹಾಕೊಂಡು ಹೋಗ್ತಾರೆ. ಹಾಗೆ ಇದ್ರ ಫಲಾನುಭವಿಗಳು ಹೇಗೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಸುಮಾರು ಜನ ಲೈಬ್ರರಿ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಅತ್ತೆ ಬಂದು ಸೊಸೆಗೆ ಒಂದು ಚಿಕ್ಕದಾಗಿ ಅಂಗಡಿ ಹಾಕ್ಕೊಟ್ಟಿದ್ದಾರೆ. ಅಂದರೆ ಹಳ್ಳಿಗಳಲ್ಲಿ ದಿನನಿತ್ಯ ಸಿಗೋ ಐಟಮ್ಗೆಲ್ಲ ನಾವು ಆಚೆ ಹೋಗ್ಬೇಕಲ್ವ, ಒಂದು ಸ್ಟಿಕ್ಕರ್ ಆಗಿರ್ಬೋದು, ಬಳೆ ಆಗಿರ್ಬೋದು, ಈ ಥರದ್ದೆಲ್ಲ ಹಾಕ್ಕೊಟ್ಟಿದ್ದಾರೆ. ಕೆಲವರು ಮೊಬೈಲ್ ತೊಗೊಂಡಿದ್ದಾರೆ, ಕೆಲವರು ಓಲೆ ಮಾಡಿಸ್ಕೊಂಡಿದ್ದಾರೆ, ಇನ್ನು ಕೆಲವರು ಇನ್ನೆಲ್ಲ ಹೋಗಬೇಕು ಅನ್ನೋ ಒಂದು ಟ್ರಿಪ್ ಹೋಗಬೇಕು ಅನ್ನೋ ಆಸೆ ಇರುತ್ತೆ, ಅಲ್ಲಿ ಹೋಗಿದ್ದಾರೆ. ಸುಮಾರು ನಾವು ಡೈಲಿ ಒಂದು ನ್ಯೂಸ್ ಆದರೂ ಅವ್ರ ಬಗ್ಗೆ ಓದಿರ್ತೀವಿ, ಒಂದು ನ್ಯೂಸ್ ಅವ್ರ ಬಗ್ಗೆ ಹೇಳಿರ್ತಾರೆ. ಸೊ ಈ ಥರ ಸುಮಾರು ಒಳ್ಳೆ ಕೆಲಸಗಳಿಗೆ ಬಳಸ್ತಾ ಇರೋದ್ರಿಂದ ಸರ್ಕಾರ ಇದರಿಂದ ಒಳ್ಳೆಯದಾಗಿದೆ. ಇದರಿಂದ ಫಲಾನುಭವಿಗಳು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ 1,000 ರೂಪಾಯಿ ಎಕ್ಸ್ಟ್ರಾ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇದು 2ನೇ ವರ್ಷ ಕಂಪ್ಲೀಟ್ ಆಗ್ತಾ ಇರೋದ್ರಿಂದ ಇನ್ನು 3 ವರ್ಷ ಇರುತ್ತೆ. 3 ವರ್ಷ ಕೂಡ ಒಬ್ಬೊಬ್ಬರಿಗೆ ಮನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ 3,000 12 ತಿಂಗಳು ಹಾಕ್ತಾರೆ. ಸೊ ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಕೆಲವೊಂದು ಟೈಮು ಇಲ್ಲ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ, ಹಾಗೆ ಏನು ರೇಷನ್ ಅಮೌಂಟ್ ಬರುತ್ತೆ ಅದು ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ. ಬಟ್ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಇದರಲ್ಲಿ ನಾವು ಯಾವುದೇ ಚೇಂಜ್ ಮಾಡ್ತಾ ಇಲ್ಲ, ಇದೆಲ್ಲನೂ ಚಾಲ್ತಿಯಲ್ಲಿ ಇರುತ್ತೆ ಅಂತ ಹೇಳಿ ಅವಾಗಲೇ ಅದನ್ನು ಕನ್ಫರ್ಮ್ ಮಾಡಿ ಅವರು ಅದನ್ನು ಫಾಲೋ ಅಪ್ ಕೂಡ ಮಾಡ್ತಿದ್ದಾರೆ. ಸೊ ಇದರಿಂದ ತುಂಬ ಜನಕ್ಕೆ ಯೂಸ್ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಹೌದು, ತುಂಬ ಜನ ಯೂಸ್ ಮಾಡಿಕೊಡ್ತಿದ್ದಾರೆ ಇದನ್ನು. ಏನಪ್ಪ ಅಂದರೆ ಕೆಲವರು ಹೆಲ್ತ್ ಇಶ್ಯೂಸಿಂದ ಹಾಸ್ಪಿಟಲ್ ಹೋಗಬೇಕು ಅಂದಾಗ, ಇನ್ನು ಕೆಲವರು ಮೆಡಿಸನ್ಸ್ಗೆ, ಇನ್ನು ಕೆಲವ್ರಿಗೆ ಇನ್ನೇನಕ್ಕೋ ಯೂಸ್ ಮಾಡ್ಕೊತಿದ್ದಾರೆ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಆ ಅಮೌಂಟಿಂದ ನಮ್ಮ ಅತ್ತೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅಂದರೆ ಅವ್ರ ಹಾಸ್ಪಿಟಲ್ ಖರ್ಚಿಗೆ, ಇಲ್ಲ ಅಂದರೆ ಅವ್ರ ಟ್ಯಾಬ್ಲೆಟ್ಸ್ಗೆ ಮಂತ್ಲಿ ಅವ್ರದ್ದು ಏನು ಪೆನ್ಷನ್ ಆಗಿರ್ಬೋದು, ಮತ್ತು ಅವ್ರದ್ದು ಈ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆದಾಗಿರ್ಬೋದು, 680 ರೂಪಾಯಿ ರೇಷನ್ ಕಾರ್ಡ್ 3 ಕಾಸಿಂದ ಅವ್ರ ಒಂದು ತಿಂಗಳ ಹಾಸ್ಪಿಟಲ್ ಖರ್ಚಾಗುತ್ತೆ. ಇಲ್ಲ ಅಂದರೆ ನಮಗೆ ಅವ್ರ ಮೆಡಿಸನ್ಸ್ ಹೊಡ್ಕೊಂಡು ಹೋಗುತ್ತೆ. ಸೊ ಇದರಿಂದ ಅವರು ಕೂಡ ತುಂಬ ಖುಷಿಯಾಗಿದ್ದಾರೆ. ಸಿದ್ದರಾಮಯ್ಯನವ್ರು ಕೊಡೋ ಅಮೌಂಟಿಂದ
ನನ್ನ ಮೆಡಿಸನ್ಸ್ಗೆ ನಾನು ಯಾರನ್ನ ಹತ್ರನೂ ಹೋಗಿ ಕೈ ಚಾಚೋಂಗಿಲ್ಲ. ನನ್ನ ಮಗನಿಗೆ ನನ್ನ ಮಕ್ಕಳಿಗೆ ನಾನೇನು ಹೋಗಿ ಭಾರ ಆಗೋಂಗಿಲ್ಲ. ಇದೊಂದು ಒಳ್ಳೆ ಕೆಲಸ ಆಯಿತು ಅಂತ ಹೇಳಿ ಅವರು ಕೂಡ ತುಂಬ ಖುಷಿಯಾಗಿ ಹೇಳ್ಕೊತಾರೆ. ಹಾಗೆ ಖುಷಿಯಾಗಿ ಕಾಸು ಬಂದಾಗೆಲ್ಲ ಅವ್ರ ಟ್ಯಾಬ್ಲೆಟ್ಸ್ಗೆ ಅವ್ರು ಇದನ್ನು ನೋಡ್ಕೊಳ್ಳೋದ್ರಿಂದ ನಮಗೂ ಕೂಡ ಸ್ವಲ್ಪ ಭಾರ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದರಿಂದ ತುಂಬಾ ಒಳ್ಳೆಯದಾಗಿದೆ. ಕೆಲವೊಂದು ರೀಸನ್ಸಿಂದ ಯಾಕಂದರೆ ಹೆಲ್ತ್ ಇಶ್ಯೂಸ್ ಇರೋರಿಗೆ ಅವ್ರಿಗೆ ಟ್ಯಾಬ್ಲೆಟ್ಸ್ಗೆ ಹಾಸ್ಪಿಟಲ್ಗೆ ಈ ಥರ ಎಲ್ಲ ಏನಾದರೂ ಗೌರ್ಮೆಂಟ್ ಕಡೆಯಿಂದ ದುಡ್ಡು ಬಂದರೆ ಖುಷಿನೇ ಅಲ್ವಾ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ನನ್ನ ಚಾನಲ್ನಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರವಾಗಿ ತಿಳಿಸ್ಬೋದು. ಹಾಗೆಯೇ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ. 59 ರೂಪಾಯಿ ನೀವು ಮೆಂಬರ್ಶಿಪ್ ಕೂಡ ತೊಗೋಬೋದು. ಹೊಸ ಯೂಟ್ಯೂಬರ್ಸ್ ಏನಾದರೂ ಮೆಂಬರ್ಶಿಪ್ ತೊಗೊಂಡ್ರೆ ಸಬ್ಸ್ಕ್ರಿಪ್ಷನ್ಸ್ ಅವರಿಗೆ ಆರಾಮಾಗಿ ಸಿಗ್ತಾರೆ. ಒಂದು 4ರಿಂದ 5 ಸಬ್ಸ್ಕ್ರಿಪ್ಷನ್ ಸಿಗ್ತಾರೆ. ಸೊ ನಾನು ಹೀಗೆ ನಂದು ಹಳೇದು ಒಂದು ಐ ಡಿ ಇತ್ತು. ಆ ಐ ಡಿಯಲ್ಲಿ ನಾನು ಇನ್ನೂ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ. ಬಟ್ ನಾನು ಒಂದು 4-5 ಜನದ ಸಬ್ಸ್ಕ್ರಿಪ್ಷನ್ಸ್ ತೊಗೊಂಡಿದ್ದೆ, ಮೆಂಬರ್ಶಿಪ್ ತೊಗೊಂಡಿದ್ದೆ. ಸೊ ಏನಾದರೂ ಬೆನಿಫಿಟ್ ಇದೆಯಾ ಅಂತ ಇಷ್ಟೊಂದು ಐಡಿಯಾ ಇರಲಿಲ್ಲ ನನಗೆ. ಸೊ ಆಗ ಏನಾಗಿತ್ತು ಅಂದರೆ ನನ್ನ ಹಳೆ ಇದಕ್ಕೇ 45 ಮೆಂಬರ್ಸ್ ಬಂದು ಸಬ್ಸ್ಕ್ರೈಬರ್ಸ್ ಇದ್ದರು. ಬಟ್ ನನಗೆ ಐಡಿಯಾ ಇಲ್ಲದೆ ಆ ಐ ಡಿನ ಡಿಲೀಟ್ ಮಾಡಿದೆ. ಸಬ್ಸ್ಕ್ರೈಬರ್ಸ್ ಎಲ್ಲ ಹೋದರು. ಬಟ್ ನನ್ನ ಫ್ರೆಂಡ್ ಹೇಳಿದ್ರು ನೀನು ಅದರಲ್ಲೇ ಚಾನಲ್ ಸ್ಟಾರ್ಟ್ ಮಾಡಬೇಕಿತ್ತು, 45 ಮೆಂಬರ್ಸ್ ನಿಮಗೆ ಸಬ್ಸ್ಕ್ರೈಬರ್ಸ್ ಇದ್ದರು ಅಂತ. ಸೊ ನೀವು ಅಕಸ್ಮಾತಾಗಿ ಇವಾಗ ಏನಾದರೂ ನಿಮ್ಮ ಚಾನಲೇ ಇಲ್ಲದೆ ಅದು ಐ ಡಿ ಮೇಲೆ ನೀವೇನಾದರೂ ಯಾವುದಾದ್ರೂ ಸಬ್ಸ್ಕ್ರಿಪ್ಷನ್ಸ್ ತೊಗೊಂಡ್ರೆ ಕೂಡ ನಿಮಗೆ ಗೊತ್ತಿಲ್ಲದೇ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಸೊ ಒಂದು ಸತಿ ಚೆಕ್ ಮಾಡಿಕೊಂಡು ನೀವು ಅದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.